ಡಾಕ್ಟರ್ ಎಸ್ ಸುಭಾಷ್ ಚಂದ್ರ ಸರ್ ಹೃದಯ ಹಾಗೂ ಸಕ್ಕರೆ ರೋಗ ತಜ್ಞರು ಮೂಲತಃವಾಗಿ ಇವರಿಂದ ಪುಸ್ತಕದ ಬಗ್ಗೆ ಒಂದೆರಡು ನುಡಿಗಳು. ಡಾಕ್ಟರ್ ಎಸ್ ಸುಭಾಷ್ ಚಂದ್ರ ಸರ್ ಹೃದಯ ಹಾಗೂ ಸಕ್ಕರೆ ರೋಗ ತಜ್ಞರು ಮೂಲತಃವಾಗಿ ಹಸಿರು ಉಳಿದುಕೊಳ್ಳುವ ಪಾತ್ರವನ್ನು ಮಾಡಿ ಅವರಿಗಿತವಾಗಿ ಮೋಸಗಿರುವಂತಹ ಭಾವಿಕೆಗೆ ಎಲ್ಲಾದರೂ ಜಗತ್ತಿನಲ್ಲಿ ಬೆಚ್ಚಿದೆ ಎಂದು ಹೇಳುತ್ತಾ ನಾಳೆ ನಿರ್ಧಾರಿತು ಅವರ ಸ್ನೇಹಿತರಾಗುತ್ತದೆ ಎಂದು ಹೇಳುತ್ತಾ ದೀಪಾವಳಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಐನಿಗೌಡ. ದಿನಾಂಕ 16/2/2025 ಭಾನುವಾರ ರಾತ್ರಿ ಶ್ರೀ ಗವಿ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸದ್ಭಾವನಾ ಭಾವೈಕ್ಯತಾ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ಹಂಸಭಾವಿ ಗೋಲ್ಗೇರಿ ವಹಿಸಿಕೊಂಡಿದ್ದರು. ಶ್ರೀಗಳು ಅಧ್ಯಕ್ಷತೆಯನ್ನು ಶ್ರೀ ಶಾಬ್ರ ಅಭಿನವ ಸಿದ್ಧವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಗಿ ಕಟ್ಟಿಮನಿ ಪುರವರ್ಗ ಮಠ ಪುರ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಮಣಿಪ್ರ ಡಾಕ್ಟರ್ ಗುರು ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡವಮಟ್ಟಿ ಸಮ್ಮುಖ ಏನು ಒಂದು ಸದ್ಭಾವನಾ ಭಾವೈಕ್ಯತಾ ಸಂಗಮ ಕಾರ್ಯಕ್ರಮದ ಸಮ್ಮುಖವನ್ನು ಪೂಜ್ಯ ಶ್ರೀ ಜಗದ್ಗುರು ಗಾಡಿತಾತ್ನವರು ಚೌಕಿ ಮಠ ಕೊಂಬಳಿ, ರಾಕೇಶಯ್ಯ ರಾಮಸ್ವಾಮಿಗಳು ಧರ್ಮದರ್ಶಿಗಳು ಶ್ರೀರಾಮ ದೇವಸ್ಥಾನ ಹೂವಿನಡಗಲಿ, ಫಾದರ್ ಡೆಂಜ್ವಿಲ್ ವೇಗಸ್ ಮಠಾಧಿಪತಿಗಳು ಬಾಲಯೇಸುವಿನ ದೇವಾಲಯ ಚರ್ಚ್ ಹೂವಿನಡಗಲಿ ಇವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ಣಂ ನಾಗೇಶ್ವರ ರಾವ್ ವಿಪ್ರ ಸಮಾಜ ಹೂವಿನಡಗಲಿ, ಬಸವಲಿಂಗ ಸ್ವಾಮಿ ಅಧ್ಯಕ್ಷರು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ಹೂವಿನಡಗಲಿ, ಲುಂಬುರಾಮ್ ರಾಮದೇವ್ ಸ್ಟೀಲ್ ಆ್ಯಂಡ್ ಪೇಂಟ್ಸ್ ಹೂವಿನಡಗಲಿ, LG ಹೊನ್ನಪ್ಪನವರು ಹೂವಿನಡಗಲಿ, ಭರತ್ ಕುಮಾರ್ ಬಿ ಚವಾಣ್ ಹೂವಿನಡಗಲಿ, ವಾರದ್ ಗೌಸ್ಮೋದೀನ್ ಹೂವಿನಡಗಲಿ ಇವರೆಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳ ಗುರು ಪರಂಪರೆ ಎನ್ನುವಂತಹ ಒಂದು ಪುಸ್ತಕವು ಕೂಡ ಬಿಡುಗಡೆಗೊಂಡಿತು. ಶ್ರೀ ಎಸ್ ಕೊಟ್ರಪ್ಪ ತೌಡೂರ್ ಇವರ ವಿರಚಿತವಾದಂತಹ ಒಂದು ಪುಸ್ತಕ, ಶ್ರೀ ಮೇಟಿ ಕೊಟ್ರಪ್ಪ ಹಿರಿಯ ಸಾಹಿತಿಗಳು ಬಸರಕೋಡ್ ಇವರು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಅದೇ ರೀತಿಯಾಗಿ ಸಾಹಿತಿ ಶೋಭಾ ಮಲ್ಕಿ ಒಡೆಯರ್ ಅವರ ರಚನೆಯ ಒಂದು ಪುಸ್ತಕವು ಕೂಡ ಬಿಡುಗಡೆಗೊಂಡಿತು. 10 ಹೆಜ್ಜೆಗಳು ಎನ್ನುವಂತಹ ಶೋಭಾ ಮಲ್ಕಿ ಒಡೆಯರ್ ಅವರ ಪುಸ್ತಕವನ್ನು ಬಿಡುಗಡೆಗೊಳಿಸಿದಂತಹ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಸುಭಾಷ್ ಚಂದ್ರ ಅವರು ಕೂಡ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷರಾದಂತಹ ವಕೀಲರು ಆದಂತಹ ಬಸಲಿಂಗ ಸ್ವಾಮಿಗಳು ಕೂಡ ಕಾರ್ಯಕ್ರಮವನ್ನು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಆಶೀರ್ವಚನವನ್ನು ನೀಡಿದರು. ಗವಿ ಮಠದ ಶ್ರೀ ಹೂವಿನಡಗಲಿ ಶಾಖಾ ಮಠದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆರಂಭಗೊಂಡಂತಹ ಕಾರ್ಯಕ್ರಮಗಳು 4 ದಿನಗಳ ಕಾಲ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ಸಾನ್ನಿಧ್ಯ ರುವಾರಿಗಳೂ ಆದಂತಹ ಡಾಕ್ಟರ್ ಹಿರಿಶಾಂತ ವೀರ ಮಹಾಸ್ವಾಮಿಗಳು ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದರೂ ಕೂಡ ಎಲ್ಲವೂ ತಾವೇ ಆಗಿದ್ದರೂ ಕೂಡ ನಾನೇನೋ ಅಲ್ಲ ಎನ್ನುವಂತೆ ಎಲೆ ಮರೆಯ ಕಾಯೆಯಾಗಿ ಭಕ್ತರ ಸೇವೆ ಶ್ರೀ ಗವಿಸಿದ್ದೇಶ್ವರ ಮಹಿಮರ ಸೇವೆಗೆ ಅಣೆಯಾಗಿದ್ದುದು ಕಂಡುಬಂತು.
14/2/2025 ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಆರಂಭಗೊಂಡು 18/2/2025 ಕೂಡ ಜರುಗುವಂತಹ ಎಲ್ಲ ಕಾರ್ಯಕ್ರಮಗಳ ಸಾನ್ನಿಧ್ಯ ರೂವಾರಿ ಶ್ರೀ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು. ಬಹುಶಃ ಅವರು ಬರಹಗಾರ ಅವರು ಕೂಡ ಬರಹಗಾರ ಆಗಿರೋದ್ರಿಂದ ನಮ್ಮಂತ ಬರಹಗಾರನ್ನು ಕೂಡ ಗುರುತಿಸೋದು ಮತ್ತು ಪ್ರೋತ್ಸಾಹಿಸುವುದು ಮಾಡ್ತಾ ಇದ್ದಾರೆ. ಆ ಒಂದು ಪರಂಪರೆಯನ್ನ ಅವರ ಮುಂದುವರಿಸಿದ್ದಾರೆ. ಆ ಕಾರಣಕ್ಕಾಗಿನೇ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಈ ಗವಿಮಠದ ಪರಂಪರೆ ಬಹಳ ದೊಡ್ಡದು ಮತ್ತು ಗವಿಮಠದ ಬಗ್ಗೆ ಮತ್ತು ಧರ್ಮಗಳ ಬಗ್ಗೆ ನಾನು ಹೆಚ್ಚು ಮಾತಾಡಲಾರೆ. ಯಾಕಂದ್ರೆ ಆ ಪುಸ್ತಕ ನಾನು ಓದಿಲ್ಲ. ಆದರೂ ಕೂಡ ಗವಿಮಠದ ಪರಂಪರೆಯ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಏನ್ ಗವಿಮಠ ಮತ್ತು ಗವಿಸಿದ್ದೇಶ್ವರ ಅಂತ ಹೇಳ್ತೀವಿ, ಬಹುಶಃ ಮೂಲ ಕಾರಣೀಕರ್ತರಿರ್ಬೋದು ಈ ಗವಿಮಠಕ್ಕೆ ಅಂತೇಳಿ ಬಹಳಷ್ಟು ಜನ ತಿಳ್ಕೊಂಡಿದ್ದೀನಿ. ಆದರೆ ವಾಸ್ತವ ಹಾಗಿಲ್ಲ. ತುಂಬಾ ಪ್ರಭಾವಿತವಾದ ಸ್ವಾಮಿಗಳಾಗಿರೋದ್ರಿಂದ ಇದು ಗವಿಮಠ ಮತ್ತು ಗವಿಸಿದ್ದೇಶ್ವರ ಮೊದಲೇ ಸ್ವಾಮಿಗಳು ಇದರ ಅನೇಕ ತಿಳಿದಿದೆ. ಆದರೆ ಈ ಮಠಕ್ಕೆ, ಈ ಪರಂಪರೆಯ ಮಠಕ್ಕೆ ಮೂಲ ಕಾರಣಕರ್ತರು ರುದ್ರಮುನಿ ಶಿವಾಚಾರ್ಯರು. ಅವರು ಕಾಶಿಯಿಂದ ಓದ್ಕೊಂಡು ಬಂದಿರೋರು. ಅವರು ಪ್ರಾರಂಭಿಸಿದ್ರು ಈ ಮಠ ಪರಂಪರೆಯನ್ನ, ಗವಿಸಿದ್ದೇಶ್ವರ ಮಠ ಪರಂಪರೆಯನ್ನ ರುದ್ರಮುನಿ ಸ್ವಾಮಿಗಳು ಪ್ರಾರಂಭಿಸಿದ್ರು. ನಂತರ 11ನೇ ಸ್ವಾಮಿಗಳು ಆಗಿ ಗವಿಸಿದ್ದೇಶ್ವರರು ಬಂದರು. ನಂತರ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಗುರು ಹಿರಿಯರು ಹಾಗೂ ಎಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ 2 ವರ್ಷದಿಂದಲೇ ಸ್ವಾಮಿಗಳು ನನ್ನ ಮೇಲೆ ಪ್ರೀತಿಯಿಂದ ಕರೆದಿದ್ರು. ಆದರೆ ನನ್ನ ಕೋವಿಡ್ ಟೈಮಲ್ಲಿ ನನ್ನ ಕೆಲಸ ಒತ್ತಡದಿಂದ ಸ್ವಾಮಿಗಳ ದಯವಿಟ್ಟು ಬರಲಿಕ್ಕಾಗಲ್ಲ, ಅಲ್ಲಿದ್ದವ್ರನ್ನ ಕರ್ಕೊಂಡು ಮುಗಿಸಿ ಅಂತ ಹೇಳ್ತಾರೆ. ಅದೇ ರೀತಿ ಈಗ ನಾಳೆ ಆ್ಯಕ್ಚುಲಿ ಪ್ರೋಗ್ರಾಮ್ ನಾಳೆ ಹಾಕಿದ್ರು ಸೋಮವಾರ. ನಾನು ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸೋಮವಾರ ಭಾಳ ಒಂದು ಬಿಸಿ ಶೆಡ್ಯೂಲ್, ಕೆಲಸ ಜಾಸ್ತಿ ಇರುತ್ತೆ, ಇವತ್ತು ಹೆಂಗಾರ ಮಾಡಿ ಬಂದವರು ಅಂತೇಳಿ ಇವತ್ತು ಹಚ್ಕೊಂಡು ಬಂದೆ. ಅದಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಸ್ವಾಮಿಗಳಿಗೆ ಕೇಳಿ ಅವ್ರಿಗೆ ಈ ಮಠ ಏನಿದೆ, ನಾವು ಆ್ಯಕ್ಚುಲಿ ಶಾಲೆ ಓದ್ಬೇಕಾದ್ರೆ ದೊಡ್ಡ ಹಾಸ್ಟೆಲ್ ಅಂತ ಹೇಳಿ ನಾವು ಬರ್ತಿದ್ವಿ. ಯಾವಾಗ ಮಧ್ಯಾಹ್ನ ಉಪ್ಪಿಟ್ಟು ತಿನ್ನಕ್ಕೆ ಬರೋದು ಒಂದು ಇದು ಈಗಿನ ಹಾಸ್ಟೆಲ್ ನೋಡಿದೆ. ಯಾಕಂದ್ರೆ ಅವಾಗ ಎಷ್ಟೊಂದು ವರ್ಷಕ್ಕೆ 1 ಕಿಲೋ 2 ಕಿಲೋ ಜ್ವರ ಕೊಟ್ಟು ನಮ್ಮ ಕ್ಲಾಸ್ಮೇಟ್ ಏನು ಅಲ್ಲಿ ಕೊಟ್ಟರು ಎಲ್ಲರೂ ಫ್ರೆಂಡ್ಸು ಪೆಟ್ಟಿಗೆ ಇಟ್ಕೊಂಡೆ ಜ್ವರ ಕೊಟ್ಟು ಮಾಡಿ ಪಾಸ್ ಆಗಿ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ಚಂದ್ರಶೇಖರ್ ಅಂತ ಈಗ KS ಮಾಡಿ BE ಕ್ಲಾಸ್ಮೇಟ್ ಅವೆಲ್ಲ ಇದು ನಾವು ನೋಡಕ್ಕೆ ಬರ್ತಿದ್ವಿ ಅವಾಗ. ಸೊ ಅವಾಗ ನಮಗೇನು ಮಠ ಅಂತಂದು ತಗೊಳಿಲ್ಲ, ದೊಡ್ಡ ಹಾಸ್ಟೆಲ್ ಅಂತ ಅಷ್ಟೇ ಇತ್ತು. ಸೊ ಆಗ ನೋಡಿದ್ದ ಪರಿಸ್ಥಿತಿ ಈಗ ನೋಡಿದೆ ಬಂದು ಒಳಗೋಗಿ ಈಗ ಭಾಳ ಉನ್ನತ ಮಟ್ಟಕ್ಕೆ ಇರ್ತದೆ. ಕಟ್ಟಡ ಆಗಲಿ ಅವಾಗ ಏನಿದ್ರೆ ಕಡಪಕಲ್ಲಿತ್ತು, ಮೇಲೆ ತಗಡಿತ್ತು. ಈ ಕಡೆ ಒಂದು ನೀರು ತೊಳೆಯಕ್ಕೆ ಒಂದು ಕಡೆ ಅಡಿಗೆ ಮಾಡಕ್ಕೆ ಒಂದು ಇದು ಇತ್ತು. ಸೊ ಭಾಳ ಅದು ಕೀರ್ತಿ ಸ್ವಾಮಿಗೆ ಸಲ್ಲಿಸುತ್ತೆ ಅಂತೇಳಿ. ಸೊ ಇನ್ನು ಈ ಕಾಯಿಲೆ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಈಗ ನಾವು ಸಣ್ಣವರಿದ್ದಾಗ ನಮಗೆ ಹೆಸರು ಅಲ್ರಾಮು ಹೆಚ್ಚಿನ ಗಂಟೆ ಮತ್ತು ಏನು ಬಂಡಿ ಹೊಡಿಬೇಕಾದ್ರೆ ಅವಾಗ ನಮಗೆ ಅಲ್ರಾಮ್. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ದು ಜನ ಕಟ್ಕೊಂಡಲ್ಲಿ ಗೊತ್ತಿದ್ದಲ್ಲಿ ಹೋಗ್ತಿದ್ರು.
ಸೊ ಈಗಿನ ಪರಿಸ್ಥಿತಿ ಆಗಿನ ಪರಿಸ್ಥಿತಿಗೂ ಈಗಿನ ಜೀವನ ಶೈಲಿ ಆಗಿನ ಜೀವನ ಶೈಲಿ ಸೊ ಭಾಳ ವ್ಯತ್ಯಾಸ ಆಗುತ್ತೆ. ಸೊ ಈಗ ನಮ್ಮ ಕಂಡೀಷನ್ ಎಲ್ಲ ನೋಡ್ಯಾರ ಈ ಯಾವಾಗಿಂದು ನಮ್ಮ ಬೆಳಗ್ಗೆ ಕಂಪ್ಯೂಟರ್ ಹಾಕೊಂಡು ಬೆವರು ಇಳಿಸಿ ಬರ್ತಿದ್ರು. ಸೊ ಆಗ ಈಗ ದಪ್ಪ ಇರೋದನ್ನ ಹುಡುಕೋದು